ಮಾವಾರ ಹೊಲ್ದಾನ್ ಕೆಲಸಗಳೆಲ್ಲ ಮುಗ್ದುವನ್ರಿ ಹಂಗಾರ ನಿಮ್ಮ ಎಲ್ಲಿ ಮುಗಿತಾವ್ರಿ ಬೀಗ್ರ ಒಂದ್ ಬಿಡಾಂತ್ಲೆ ಒಂದ್ ಕೆಲಸ ಇದ್ದೇ ಇರ್ತಾವ ನೋಡ್ರಿ. ಹೌದು, ನೀವೇನಾರ ಕೈಪಲ್ಯ ಅದು ಮಾಡಿದಿರೇನ್ರಿ? ಇಲ್ಲ ಏನಿಲ್ಲ ನೋಡ್ರಿ ಮಾವಾರ, ನಮ್ಮ ಊರಿಂದ ಪ್ಯಾಟಿಗೆ ಕೈಪಲ್ಯ ಒಯ್ಯಾಕ ಗಾಡಿಗಳು ಅನುಕೂಲ ಇಲ್ರಿ. ಹಂಗಾಗಿ ನಾವು ಕೈಪಲ್ಯ ಗದ್ಲಕ್ಕ ಹೋಗುದಿಲ್ಲ ನೋಡ್ರಿ. ಹೌದೌದು ಬಿಡ್ರಿ, ನಮಗಿಲ್ಲೇ ಧಾರವಾಡ ಹುಬ್ಬಳ್ಳಿ ಮಾರ್ಕೆಟು ಸಮೀಪ ಆಕತ್ರಿ. ನಮಗೆ ಅನುಕೂಲ ಆಕತ್ರಿ. ಪಾಪ ನಿಮ್ಗೆ ದೂರ ಭಾಳ ಆಕತಿ. ಹ್ಞೂನ್ರಿ ಮಾವಾರ. ಅಯ್ಯೋ ನನ್ನ ತಲಿನ ಅಪ್ಪ ಕಾಯಿಪಲ್ಯ ಅನ್ನಂತಲೇ ನೆನಪಾತ್ ನೋಡ್ದ. ಏಪ ನೀವು ಇವತ್ತು ಬದ್ನಿಕಾಯಿ ಕೊಯ್ಯಾಕ ಆಳು ಕಳ್ಸಂತ ಹೇಳಿದ್ರಿ, ಮರ್ತ ಬಿಟ್ಟೇನ್ರಿ ಹಂಗಾರ್ನ? ಮರುತ್ತೆ? ಇರ್ಲಿ ಬಿಡು, ನಾನು ಬರುತ್ತಾ ನಿಂಗಪ್ಪನ ಮುಂದೆ ಹೇಳಿ ಬಂದನು, ಅವ್ ಕಳಿಸ್ತಾನಂತ ಆಳ್ಗಳನ್ನ. ಇಲ್ಲಿ ತಡೀರಪ್ಪ, ಅವ್ ಮರತ ನನ್ನಂಗ ಅಂದ್ರ ಮತ್ತ ಕಾಯಿಪಲ್ಯ ಹಂಗ ಉಳಿತೈತ್ರಿ. ನಾಳೆಗೆ ಅಂದ್ರ ಮತ್ ಬದ್ನಿಕಾಯಿ ಬಲತ್ ಬಿಡ್ತಾವ್. ಎಲ್ಲಿ ಸಬರಿ ನಾನೇ ಹೋಗಿ ಇನ್ನೊಂದ್ಸಲ ಹೇಳಿ ಬಂದ್ಬಿಡ್ತಾನಂತ್ರಿ. ಯಪ್ಪ ಊಟ ಮಾಡ್ಕೊಂಡು ಹೋಗಂತ ಹಂಗೆ ಎದಕ್ಕೆ ಹೋಗಿ? ಇಲ್ಲಿ ತಡೀರ್ಬೇವ, ನಾ ಹೋಗಿ ಹೇಳಿದ್ಮೇಲೆ ಅವ್ರ ಹೊಲಕ್ಕೆ ಹೋಗಿ ಬದ್ನಿಕಾಯಿ ಹೋಗ್ಕೊಂಡ ಹೇರ್ಕೊಂಡ್ ಬರ್ಬೇಕು. ತಡ ಆಕತಿ, ನಾ ಹೋದವನ ಬರ್ತೇನೆ ತಡೀರಿ. ಹ್ಞೂ ಆತಪ್ಪ, ಲಗುನ ಬಾ ಹಂಗಾರ. ಅಟ್ರು ಕೂಡ ಊಟ ಮಾಡಂತ್ರೆ. ಹ್ಞೂ ಯವ್ವ, ಬಂದ ಬಿಡ್ತೇನೆ ತಡಿ. ಅವ್ವ ಗಿರಿಜಕ್ಕ, ಸಾಕು ಬಿಡುವ. ಏನು ಮುಂಜಾನೆಯಿಂದ ಒಬ್ಬಾಕೆ ಮಾಡಾಕತ್ತಿ. ನಾನು ಅಟ್ ಎದಕರ ನೆರವು ಅಕ್ಕನ್ವ ಅಂದ್ರೆ ಕೇಳೋಂಗಿಲ್ಲ. ಅಯ್ಯ ಬಿಡ್ಬೇವ, ಇನ್ನಾರ ಏನು ಅಡಿಗೆಲ್ಲ ಆತಲ್ಲ. ನಡೀರಿ, ನೀನು ಅತ್ತಿಗಳು, ಅಮ್ಮ, ಆಮೇಲೆ ಮಾವಾರು, ಅಪ್ಪ, ಇವರು ಎಲ್ಲರೂ ಊಟಕ್ಕೆ ಕುಂದ್ರ ನಡ್ರಿ. ನಾ ಊಟಕ್ಕೆ ನೀಡ್ತಾನಂತ. ಏನು ನಾವೆಲ್ಲರೂ ಊಟಕ್ಕೆ ಕುಂದ್ರೋದು, ನೀವು ಒಬ್ಬಕ್ಕೆ ಊಟಕ್ಕೆ ನೀಡ್ತೀಯ? ಬೇಡವಾ, ಎಲ್ಲರನ್ನೂ ಊಟಕ್ಕೆ ಕುಂದ್ರಸು. ನಿಮ್ಮ ಅತ್ತಿಗಳ್ನದು ನಾನು ನೀನು ಇಬ್ರು ಕೂಡ ಊಟಕ್ಕೆ ನೀಡೋನ್ ಬೇಕಾರ. ನೋಡಿವ, ನಾ ಎಲ್ಲ ನೀಡ್ತಾನಂತ. ನೀ ಸುಮ್ಮನೆ ಅತ್ತಿಗಳಿಂಬಲೆ ಊಟಕ್ಕೆ ಕುಂದ್ರ. ಬರೇ ಎಲ್ಲ ಕೆಲಸನೂ ನಾನು ಮಾಡ್ತಾನಂತ ಬಂದೇ ಬಿಡ್ತೀವಿ ಓಡಾಡೆ. ಅಲ್ಲ ಬಿರಿಕಿ ಸಸಿಯ, ದಿನ ಒಂದ್ ರೊಟ್ಟಿ, ಒಂದ್ ಪಲ್ಯ, ಅನ್ನ ಸಾರು ಮಾಡಿ ಇಡಾಕ ಮದ್ದಿನ ಮಠ ಮಾಡ್ತಾಳ. ತಾ ಸೊಪ್ಪ ತಗೋತಾಳ ಒಂದೊಂದು ಕೆಲಸ ಮಾಡಾಕ. ಇವತ್ತು ನೋಡು, ಅವ್ರಪ್ಪ ಅವಾಗ ಊಟ ಮಾಡಿಸ್ಬೇಕಂತ ಹೇಳಿ ನಾನಾ ತರ ಅಡಿಗೆನ ಹಂಗ ಚಿಟ್ಕಿ ಹೊಡಿಯೋರಾಗ ಮಾಡಿ ಮುಗಿಸ್ಬಿಟ್ಟಾಳು. ಇವ್ರ್ಯಾಕಿಂಗ್ ಬಾಯ್ ತಕೊಂಡ್ ನಿಂತ್ರು? ಯಾಕ್ರಿ ಎತ್ತೀರಿ? ಹಂಗ್ಯಾಕ್ ಬಾಯ್ ತಕೊಂಡ್ ನಿಂತೀರಿ? ಏನಾತ್ರಿ? ಏನಿಲ್ಲ. ಇಷ್ಟೆಲ್ಲ ಅಡ್ಗಿ ಒಬ್ಬಕ್ಕೆ ಯಾವಾಗ ಮಾಡಿ ಮುಗಿಸೋಳ ನನ್ನ ಸಸಿ. ಪಾಪ ಎಷ್ಟು ಬೇಸತ್ತಾಳೋ ಏನೋ ಅನ್ನಕತ್ತೀನಿ. ಏನ್ರಿ ಎತ್ತೀರಿ? ಮಾಡಾಕತ್ರ ಎಷ್ಟೊತ್ತಿನ ಮಾತ್ರಿ? ಬಡ ಎಲ್ಲ ಮಾಡಿ ಮುಗಿಸಿನ್ ನೋಡ್ರಿ. ನಡೀರಿ ಎತ್ತೀರಿ, ಎಲ್ಲರೂ ಕೂಡ ಊಟ ಮಾಡೋಂತ್ರಿ ಅಂದ್ರಿ. ಹ್ಞೂ ಮಾಡೋನ್. ಅಲ್ಲ, ಏನಾರ ಒಂಥರ ಎರಡು ಥರ ಪಲ್ಯ ಮಾಡಿ, ಒಂಥರ ಏನಾರ ಸ್ವೀಟ್ ಮಾಡಿ, ರೊಟ್ಟಿ ಚಪಾತಿ ಮಾಡಿಬಿಟ್ಟಿದ್ರ ಮುಗಿದಕ್ಕಿರ್ಕಿಲ್ಲನ. 12 ಥರ ಎಲ್ಲ ಏನು ಮನೆ ಅಡುಗೆ ಮಾಡಿ ಬುಟ್ಟಿ ಗಂಟ್ಲೆ ಅಡುಗೆ ಕರ್ಕೊಂಡು ಮುಂದಿಟ್ಕೊಂಡು ಕುಂತಾಳು. ಇಷ್ಟಕ್ಕೆಲ್ಲ ಯಾನ ಮನೆ ಎಣ್ಣೆ ಹೊಕ್ಕತ್ತೋ ಯಾರಿಗೆ ಗೊತ್ತು. ಏನು ಹೋಗುದೇನ ಕಳಿಸಿದ್ದಾಳೀಗ. ಅದೆಲ್ಲ ಇರ್ತತಿ. ಇನ್ನು ಈ ತಿಂಗಳು ಸಂತಿ ಲೆಕ್ಕ ಕೊಡುವಾಗ ನಿಗ್ರು ಬಂದ್ಬಿಡ್ತೈತಿ ನೋಡಿ ನನಗೆ. ಅಯ್ಯತ್ತೀರಿ, ಊಟ ಮಾಡೋಂತ್ರೆ ಅಂದ್ರ ಏನು ವಿಚಾರ ಮಾಡಕತ್ರಿ? ಏನಿಲ್ಲವಾ, ಶಾಂಡ್ಗಿ ಇನ್ನೊಂದು ದಿವಸ ಕರಿಬೇಕು ಬೇಡ? ಒಂದೇ ಬುಟ್ಟಿ ಸಾಕ? ಇರ್ತೀರಿ, ಕಮ್ಮಿ ಯಾಕ ಓದಿಲ್ರಿ? ನನಗೂ ಹಿಂಗ ಅನ್ಸಿತ್ ನೋಡ್ರಿ. ಮನ್ಯಾಗ ವಯಸ್ಸಿಗೆ ಬಂದು 3 ಮಕ್ಕಳು ಅದಾವು, ಕೈಯಾಗ ಹಿಡ್ಕೊಂಡ ತಿನ್ಕೊಂತ ಅಡ್ಯಾಡ್ತಾವು. ಹಂಗಾರ ಇನ್ನೊಂದ್ ದಿವಸ ಕರಿಬೇಕು ಅಂತ ಮಾಡಿದ್ನಿರಿ. ಮತ್ತ ನಿಮ್ ನೆನಪಾತ್ರಿ ಎತ್ತೀರಿ. ಅಲ್ಲ, ಒಂದ್ ಬುಟ್ಟಿ ಗಂಟ್ಲೆ ಶಾಂಡ್ಗಿ ಕರೆದ್ರ ಎಣ್ಣೆ ಎಟ್ಟು ಹೋಗತಿ? ಏನ ನಿನಗೊಂದು ಈಟು ಖರ್ಚು ವೆಚ್ಚದೇನು ಅರಿವ ಇಲ್ಲನ ಅಂತ ಹೇಳಿ ಬೇದಿಗಿದ್ದೇರಿ ಸರಿ ಇರತ್ತ ಅಂತ ಹೇಳಿ ಇಷ್ಟ ಕರೆದ್ ನೀವ್ ಆತೀರಿ. ಇನ್ನೊಂದ್ ದಿವಸ ಕರೀಲೇನ್ರಿ ಹಂಗಾರ್ರಿ? ಅಯ್ಯ ಕುಂದ್ರ ನಮ್ಮವ್ವ, ಸಾಕು ಬಿಡ. ಅಲ್ಲ, ಒಂದ್ ಬುಟ್ಟಿ ಶಾಂಡ್ಗಿ ಕರದ್ದಿ, ಮತ್ ಇನ್ನ ಕರೀಲೇನ ಅಂತ ಕೇಳಕತ್ತೀಯನ? ಸಾಕು, ನಡೀನ್ ಊಟಕ್ಕ. ನೀರ್ ನಡಿ. ವೈನಿ ಬರ್ರಿ, ಮಜ್ಜಿಗೆ ಕಡಿಯೋದು ಹಿಂದಾಡೆ ಕಡ್ಯಾಕ್ ಬರ್ತದಂತ. ಬರ್ರಿ ಊಟ ಮಾಡೋಣಂತ ಬರ್ರಿ. ಹ್ಞೂನ್ರಿ ವೈನಿ. ಗಿರ್ಜಕ್ಕ, ಅಲ್ಲಿ ಮಾವದು ಎಲ್ಲ ಕುಂತಾರಂಗಾರ ಊಟಕ್ಕ. ಇದಿಷ್ಟ ಅನ್ನೋ ಎಲ್ಲ ಒಯ್ಯೋದು ನಡ್ಮನಿಗೆ? ಇದಿಷ್ಟ ಅಲ್ರಿ ಎತ್ತೀರಿ. ಅಲ್ಲಿ ಹಿಂದ್ ಬುಟ್ಟ್ಯಾಗ ಬಜ್ಜಿ ಕರೆದಿಟ್ಟೇನ್ರಿ, ಮತ್ತೆ ಶಿರಾ ಬೋಗಣಿ ಒಂದು ಇಲ್ಲೇ ಮ್ಯಾಲ ಇಟ್ಟೇನ್ರಿ. ನಾ ಅವನ್ನೆಲ್ಲ ತಗೊಂಬರ್ತಾನು, ನೀವು ಇವನ್ ತಗೊಂಡ್ ನಡೀರಿ. ಏನು ಇನ್ನ ಬಜ್ಜಿ ಶಿರಾ ಬ್ಯಾರಿ ಮಾಡಿಯ? ಹ್ಞೂನ್ರಿ ಎತ್ತೀರಿ. ಮತ್ತೆ ಒಂದು ಶಿವಿ ಅಡಿಗಿದ್ಮೇಲೆ ಒಂದು ಖಾರದ ಅಡಿಗೆ ಬ್ಯಾಡೇನ್ರಿ? ಅದಕ್ಕೆ ಅನ್ನ ಸಾರದ ಜೋಡಿ ತಿನ್ನಾಕ ಒಂದೆರಡ ಬಜ್ಜಿ ಕರೆದೇನ್ರಿ. ಹ್ಞೂ ಆತು, ಬಾರವ ಬಾ. ಇಷ್ಟೆಲ್ಲ ಮಾಡಿ ಊಟಕ್ಕೆ ನೀರು ಕೊಡೋರಾಗ ಎಳೆ ಆಗ್ಬಿಟ್ಟು ಲೇಟ್ ಆತು. ಎಲ್ಲರೂ ಊಟ ಮಾಡ್ರಂಗಾರಿನ. ಅಯ್ಯ ಇಲ್ಲ ಅಳೆವ, ಇಷ್ಟೆಲ್ಲ ಯಾವಾಗ ಮಾಡಿದೆ ಮೊಮ್ಮಗಳ? ನಿಮ್ಮ ಅತ್ತಿಗಳನ್ನದು ಕರ್ಕೋಬೇಕಿಲ್ಲ ಒಂದೀಟ? ಅತ್ತೀರಿ, ನಾಟ ಏನ್ರ ನೆರವಕ್ಕನ್ವಾ ಗಿರ್ಜಕ್ಕ? ಮಾಡ್ತಾನು ಕೆಲಸ ಅಂತ ಹೋದ್ರ ಬ್ಯಾಡ್ರಿ ಎತ್ತೀರಿ, ನಾ ಒಬ್ಬಕ್ಕೆ ಮಾಡ್ತೇನ್ರಿ ಇವತ್ತು ಅಡ್ಗಿ ಅಂತ ನನ್ನ ಹೊರಗೆ ಕಳಿಸ್ಬಿಟ್ಲಿ ನೋಡ್ರಿ. ಹೌದನೇವ? ಹ್ಞೂನ್ರಿ ಎತ್ತೀರಿ, ನಾನು ಹೋಗಿದ್ರಿ. ಗಿರ್ಜಕ್ಕ, ನನಗೂ ಏನ್ರ ಕೆಲಸ ಇದ್ರೆ ಹೇಳುವ, ನಾನು ಮಾಡ್ತಾನು ಅಂತ. ಮರೇ ಬ್ಯಾಡ ಅಂದಿಲ್ರಿ. ನಮ್ಮವ್ವಾಗ ನಾನ ಅಡ್ಗೆ ಮಾಡ್ಬೇಕಂತ ಆಸೆ ಆಗೈತ್ರಿ ಅತ್ತೀರಿ. ನಾ ಒಬ್ಬಕ್ಕೆ ಮಾಡ್ತೇನ್ರಿ ಇವತ್ತ, ನೀವು ಯಾರು ಹೆಲ್ಪ್ ಮಾಡ್ಬೇಡ್ರಿ ಅಂದ್ಬಿಟ್ಟು
ಮಾಡ್ತೇನಂತ ಹೋಗಿಲ್ರಿವ ಅಡುಗೆ ಮನೆಗೆ. ಮತ್ತೇನು ನಾ ಹೋಗಿಲ್ಲ ಅಂತಂದ್ರೆ ನಮ್ಮ ಅತ್ತೆ ನನ್ನ ಬೇಯ್ತಾರ್ರಿ. ಅವ್ರ ಕಡೆ ಬೇಯಿಸ್ಕೋದು ಅದಕ್ಕೆ ಬೇಕು. ಅದಕ್ಕೆ ಪಾರಕ್ಕೆ ಹೇಳಿದ್ದನ್ನ ಅಟ್ಟು ಸುಧಾರಿಸಿ ಹೇಳಿ ನಾನು ದಾಟ್ಕೊಂಡ್ಬಿಟ್ನಿ ಅಷ್ಟ. ಮಾವಾರ ಊಟ ಮಾಡ್ರಿ. ಕಮಲವ್ಕ, ಕಮಲವ್ಕ, ಓ ಬರ್ರಿ ಕಲ್ಲವಕ್ಕರ, ಬರ್ರಿ ದಾಟ್ರಿ. ಈಗನ ನೆನೆಸ್ಕೋಕತ್ತಿದ್ ನೋಡ್ರಿ. ಪಾಪ ಕಲ್ಲವಕ್ಕ ಒಬ್ರ ಅದಾರ ಮನ್ಯಾಗ, ಅವ್ರಿಗೆ ಅಡಿಗೆ ಕೊಟ್ಬೇಕಾಗಿತ್ತು, ಇಲ್ಲ ಇಲ್ಲೇ ಊಟಕ್ಕರ ಕರಿಬೇಕಾಗಿತ್ತು ಅಂತ ಹೇಳಿ ಅಷ್ಟೊತ್ತಾಗ್ಲೇ ಬಂದ ಬಿಟ್ರು. ಅಯ್ಯಯ್ಯ ಊಟ ಮಾಡಕತ್ತೇರೇನೋ, ನಾ ಆಮೇಲೆ ಬರ್ತೇನೆ ತಗೋರುವ. ಅಯ್ಯ ನಿಂದ್ರ ಕಲ್ಲವಕ್ಕಿಲ್ಲ. ಕಮಲವಕ್ಕ ಊಟ ಮಾಡ್ರಿ, ನೀವೆಲ್ಲರೂ ಎಲ್ಲರೂ ಕುಂತು ಊಟ ಮಾಡಕತ್ತೀರಿ. ನಾ ಹಂಗ ಬಂದ್ಬಿಟ್ಟು ನೀವ ನೋಡ್ರಿಕಿಲ್ಲ. ಊಟ ಮಾಡ್ರಿ, ಊಟ ಮಾಡ್ರಿ. ಅಲ್ಲವ ಊಟ ಮಾಡುವಾಗ ಮನಿ ಮಠ ಬಂದಿದಿ, ಹಂಗ ಹೋಗ್ಯನ ಬಾ ನಮ್ ಜೋಡಿ ನೀನು ಕುಂದರು, ನಿನಗೊಂದು ತಾಟ ಹಚ್ಕೊಡ್ತಾ ಅಂತ ಗಿರ್ಜಕ್ಕ, ಅಷ್ಟ್ರು ಕೂಡ ಊಟ ಮಾಡೋಣಂತ. ಅಯ್ಯ ಬ್ಯಾಡ್ವಾ ಕಮ್ಲವಕ್ಕ, ಭಾಳ ಮಂದಿ ಆಗಿರುವ ಊಟಕ್ಕೆ. ಮತ್ತು ನಾನು ಇವತ್ತು ಲಕ್ಷ್ಮಕ್ಕನ ಮನೆಗೆ ಸಂಜೆ ಮುಂದೆ ಹೋಗ್ಬೇಕಲ್ಲ, ಅದಕ್ಕೆ ಎಷ್ಟು ಗಂಟೆಗೆ ಹೋಗೋಣ ಕಮ್ಲವಕ್ಕ ಅಂತ ಕೇಳಕ್ಕೆ ಬನ್ನಿ. ಮತ್ತೆ ಹಿಂದಾಡಿ ಬರ್ತೇನೆ ತಗೋ, ಬರ್ಲ ಹಂಗಾರ. ಕಲ್ಲವ ಬಾ ಇಲ್ಲೇ, ಏನು ಹೊರಗಿನವ್ರಂಗೆ ಮಾಡಕತ್ತೀಯಲ್ಲ ತಂಗಿ, ನಿನ್ನ ಗೆಳತಿ ಕರೆಯಕತ್ತಾಳು, ಕುಂದ್ರ. ಎಲ್ಲರೂ ಊಟ ಮಾಡಕತ್ತಾರು, ನೀವೊಬ್ಬಾಕಿ ಊಟ ಮಾಡಿರ, ನಮಗೇನು ತೊಂದ್ರೆ ಏನ? ಕುಂದ್ರ. ಯಾವತ್ತಿದ್ರು ಯಾರ ಊಟಕ್ಕೆ ಕರೆದ್ರೆ ಒಲ್ಲೆ ಅನ್ಬಾರ್ದ್ವ. ಹಂಗೆ ಅನ್ನ ದೇವ್ರಿದ್ದಂಗೆ, ಅನ್ನಂ ಪರಬ್ರಹ್ಮಂ ಅಂತಾರಲ್ಲ, ಹಂಗೆ ದೇವ್ರನ್ನ ಯಾವತ್ತು ನಾವು ಬೇಡ ಅಂಥೇಳಿ ಸರಿಸ್ಬಾರ್ದು. ನಮಗೆ ಎಷ್ಟು ಹಸು ಇರ್ತೈತೋ ಎರಡೇ ತುತ್ತಾಗಲಿ ಊಟ ಮಾಡಿ ಎದ್ದು ಹೋಗ್ಬೇಕು, ಗೊತ್ತಾತು? ಹೌದ್ರಿ ಅಮ್ಮಾರಿ, ಆಯ್ತು ತಗೋರಿ. ಕಲ್ಲವಕ್ಕರಿ ಅಲ್ಲೇ ಅವನಂತಕಿನ ಕುಂತ್ ಬಿಡ್ರಿ. ಯವ್ವ ನಾವಳೆ ಇವರೆಲ್ಲ ಊಟ ಮಾಡುವಾಗ ಬನ್ನಿ. ಇರ್ವಾತ್ ಬಿಡ್. ಯಾಕೋ ನನಗೂ ನಾನ ಮಾಡಿದ್ದ ಅಡುಗೆ ತಿಂದ ರಗಡಾಗಿತ್ತು. ಇವತ್ತೊಂದಿನ ಗಿರ್ಜಕ್ ಮಾಡಿದ ಅಡುಗೆನ ತಿನ್ನೋಣಂತ. ಏನೋ ಭಾಳ ವೆರೈಟಿ ಮಾಡಿದಂಗೆ ಕಾಣಿಸ್ತತಿ. ಅವ್ರವ್ವ ಅಪ್ಪ ಬಂದಾರಲ್ಲ, ಮಾಡಿದ್ದಾಳ ಮತ್ತೆ ಏನು ನಾನಾ ಥರ ಅಡುಗೆ ಮಾಡಿದಾಳು. ಇವತ್ತೊಂದಿನ ಕಮ್ಮಗ ಇಲ್ಲೇ ಉಂಡು ಹೋದ್ರಾತ್. ನಾಳಿಂದ ನಾ ಮಾಡಿದ ಅಡುಗೆ ತಿನ್ನೋದಿದ್ದೇ ಇರ್ತತಿ. ಕಲ್ಲವಕ್ಕರಿ ಒಂದ ನಿಮಿಷ ಒಳಗೆ ಹೋದಾಕೆ ನಿಮ್ಗೊಂದು ತಾಟ ಹಚ್ಕೊಂಡು ಬಂದ್ಬಿಡ್ತೇನಂತ್ರಿ. ಆತ್ರಿವ ಕಲ್ಲವಕ್ಕಾರು ಬಂದರು, ಅವ್ರಿಗೊಂದು ತಾಟ ಹಚ್ಕೊಟ್ಟ ಎಲ್ಲರಿಗೂ ನಾವು ಊಟಕ್ಕೆ ನೀಡ್ತಾನಂತ. ತವ್ರ ಮನೆಯವ್ರು ಬಂದ್ರೆ ನಮ್ಮ ಕೈಯಾರೆ ಅವ್ರಿಗೆ ಅಡುಗೆ ಮಾಡಿ ನೀಡೋದ್ರಾಗ ಏನೋ ಒಂದು ಖುಷಿ ಅಲ್ರಿ. ಸಣ್ಣವ್ರಿದ್ದಾಗಿಂದನೂ ನಮ್ಮ ತಾಯಿ ಮಾಡಿದ ಅಡುಗೆನ ಊಟ ಮಾಡಿರ್ತೇವೆ. ಅವ್ರು ನಾವು ಏನು ಕೇಳಿದ್ದಕ್ಕೂ ಇಲ್ಲ ಅನ್ನೋದಿಲ್ಲ, ಏನು ಕೇಳಿರೂ ಮಾಡಿಕೊಡ್ತಿರ್ತಾರೋ. ನಾವು ದೊಡ್ಡವರಾಗೆ ನಮ್ಮ ಕೈಯಾರ ನಾವು ಅವ್ರಿಗೆ ಅಡುಗೆ ಮಾಡಿ ಉಣಿಸೋದಂದ್ರೆ ಏನೋ ಒಂಥರ ಮನಸ್ಸಿನಾಗ ಸಂತೋಷ. ನಾನು ನೋಡ್ರಿ ಇದು ಬಜ್ಜಿ ಶಿರಾ ಮಾತಾಡ್ಕೊಂತ ಅಡುಗೆ ಮನ್ಯಾಗನ ಬಿಟ್ಟು ಬಂದ್ಬಿಟ್ಟೇನ್ರಿ. ನಮ್ಮ ಅತ್ತೆಯ ತರಕತ್ರ ನಾ ತರ್ತಾನೆ ಹೋಗ್ರಿ ಅಂತ ದಿಮಾಕ್ ಮಾಡಿ ಹೇಳಿ ಅಲ್ಲೇ ಬಿಟ್ಟು ಬಂದೇನಿ. ಮೊದಲು ತೊಗೊಂಬರ್ತೇನೆ ತಡ್ರಿವ, ಮತ್ತು ಮಾಡಿದ್ದನ್ನು ಮರತ್ಕಾರ ಹಿಂದಾಡೆ ಮರಗೋದು ಎದಕ್ಕೆ ಬೇಕು, ಹೌದಿಲ್ರಿ? ನೀವು ಬರೀ ಹೆಂಗಾರು ಊಟಕ್ಕೆ ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.